ಏನು ಗೊತ್ತಾ ಗೈಸ್, ನಿಮ್ಮ ಹತ್ರ ಒಂದು ವಿಷಯ ಇರಬೇಕಂತ ಬಂದಿದ್ದೀನಿ. ಏನು ಗೊತ್ತಾ, ಈಗ ಮುಂಚೆ ಎಲ್ಲ ನಾನು ಒಳ್ಳೆ ಗರ್ಲ್ ಫ್ರೆಂಡ್ ಇರಬೇಕು, ಫೇರ್ ಆಗಿರಬೇಕು, ರಿಚ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಹುಡುಗರು, ಸರಿನಾ? ಸೊ ಇವಾಗ ಬಂದ್ಬಿಟ್ಟು ಫ್ರೆಂಡ್ಶಿಪ್ಪಲ್ಲಿ ಅದೇ ಥರನೇ ಎಕ್ಸ್ಪೆಕ್ಟೇಷನ್ ಇಟ್ಕೊತಾ ಇದ್ದಾರೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಫೇರ್ ಆಗಿರಬೇಕು, ನೋಡೋಕೆ ಚೆನ್ನಾಗಿರಬೇಕು, ರಿಚ್ ಆಗಿರಬೇಕು, 4 ಜನ ತೋರಿಸಿ ಸ್ಟ್ಯಾಂಡರ್ಡ್ ಆಗಿರಬೇಕಂತ. ಬಡವ್ರ ಹೆಣ್ಮಕ್ಳೆಲ್ಲ ಯಾರು ಫ್ರೆಂಡ್ಶಿಪ್ನಲ್ಲಿ ಇಟ್ಕೊಳಲ್ಲ. ಸುಮ್ಮನೆ ಇಟ್ಕೊಂಡ್ರೂ ಹಾಯ್ ಹಲೋ ಅವ್ರ ಕೆಲಸ ಮಾಡಿಸ್ಕೊಳೋದಕ್ಕೆ ಮಾತ್ರನೇ, ಇಲ್ಲಾಂದರೆ ಇಲ್ಲ ಅದೂ. ಓಕೆನಾ? ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಪರ್ಸನ್ಸ್ ಎಲ್ಲ ಬೇಗ ಬೇಗ ಚೇಂಜ್ ಆಗಿಬಿಡ್ತಾರೆ. ರಿಚ್ ಆಗಿದ್ದರೆ ಎಲ್ಲರಿಗೂ ತೋರಿಸೋದಕ್ಕೆ ಆ್ಯಟಿಟ್ಯೂಡ್, ಅಂದರೆ ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಅಂತ ಮೇಂಟೈನ್ ಮಾಡೋಕ್ಕಿರುತ್ತಲ್ಲ. ಸೊ ಅದಕ್ಕೆ ನಿಮ್ಮ ಲೈಫಲ್ಲಿ ಯಾರೇ ಇದೇ ಥರ ಫ್ರೆಂಡು ನಿಮಗೆ ಇಗ್ನೋರ್ ಮಾಡಿ, ನಿಮ್ಮ ಸ್ಟೇಟಸ್ ತಗ್ಗ ನನ್ನ ಫ್ರೆಂಡ್ಶಿಪ್ ಇಲ್ಲ ಅಂತ ಯಾರಾದರೂ ಇದ್ದರೆ ಜಸ್ಟ್ ನನ್ನ ಟ್ಯಾಗ್ ಮಾಡಿ, ಅವ್ರ ಹೆಸರನ್ನ ನನಗೆ ಕಮೆಂಟ್ ಮಾಡಿ. ಓಕೆನಾ? ಬಿಕಾಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದು, ನನ್ನ ಫ್ರೆಂಡ್ ನನ್ನ ಇಗ್ನೋರ್ ಮಾಡಿರೋದು. ಲೈಕ್ ನನ್ನ ಬೆಸ್ಟ್ ಫ್ರೆಂಡು ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಬ್ಲ್ಯಾಕ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು 4 ಜನ ಮುಂದೆ ಅವನನ್ನು ಕರ್ಕೊಂಡೋಗಿ ಇನ್ಕ್ರೇಜ್ ಮಾಡೋಕ್ಕೆ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು, ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಪ್ಲೀಸ್ ಟ್ಯಾಗ್ ಮಾಡಿ.